ಗೈಸ್ ವೆಲ್ಕಮ್ ಬ್ಯಾಕ್ ಅನ್ನೋದ್ರ ವಿಡಿಯೋ. ಫೈನಲಿ ನಮಗೆ ಓಪೋದವರು ಓಪೋ ರೆನೋ 5 Pro ಫುಲ್ ಲಾಂಚ್ ಮಾಡಿದ್ದಾರೆ. ನೋಡ್ತಿರ್ಬೋದು ಫೋನ್ ಫುಲ್ ಸ್ಲಿಮ್ ಆಗಿದೆ, ಅದು ಮತ್ತು 98 ಡಿಸ್ಪ್ಲೇ ಇದೆ, ತುಂಬ ಸಖತ್ತಾಗಿದೆ. ಕೊನೆವರೆಗೂ ಏನೇನು ಫ್ಯೂಚರ್ ಇದೆ, ಏನೇನು ಫ್ಯೂಚರ್ ಚೆನ್ನಾಗಿದೆ, ಏನೇನು ಚೆನ್ನಾಗಿದೆ ಫುಲ್ ತಿಳಿಸ್ಕೊಡ್ತೀನಿ. ಕೊನೆಯವರು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮರಿಬೇಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೈನಲಿ ಫೋನ್ ನೋಡೋಕ್ಕೆ ಈ ರೀತಿ ಸಿಗುತ್ತೆ. ಇದು ಡಿಸ್ಪ್ಲೇ ಸೈಜ್ ಬಂದು 6.55 ಇಂಚ್ ಬರುತ್ತೆ, ಮತ್ತು 90 ಡಿಸ್ಪ್ಲೇ ಬರುತ್ತೆ, ಲೈಕ್ OnePlus 8 ಈ ಥರ. ಮತ್ತು ಇದು ಬಂದು ನಿಮಗೆ ಸೂಪರ್ ಅಮ್ರೇಸಿಂಗ್ ಕೊಟ್ಟಿದ್ದಾರೆ, ಲೈಕ್ ನಿಮಗೆ ಕ್ಲಾರಿಟಿ ಮತ್ತು ಸಕ್ಕತ್ತಾಗಿದೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಹಿಂದೆ ಬಂದರೆ ನಿಮಗೊಂದು ಸಿಂಗಲ್ ಸ್ಪೀಕರ್ ಕೊಟ್ಟಿದ್ದಾರೆ, ಆಗ ಟೈಪ್ ಸಿ ಪವರ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಮತ್ತು ನಿಮಗೆ ಆ ಥರ 3.5mm ಜಾಕ್ ಕೊಟ್ಟಿಲ್ಲ, ಇದು ಮಿಸ್. ಹಾಗೆ ಸೈಡಲ್ಲಿ ಬಂದರೆ ಪವರ್ ಬಟನ್, ಡುವೆಲ್ ಪವರ್ ಬಟನ್, ವಾಲ್ಯೂಮ್ ಅಪ್ ಮತ್ತು ವಾಲ್ಯೂಮ್ ಡೌನ್ ಪವರ್ ಬಟನ್ ಇರುತ್ತೆ. ಹಾಗೆ ನಾವು ಸೈಡಲ್ಲಿ ಬಂದರೆ ನಮಗೆ ಒಂದು ಪವರ್ ಆನ್ ಬಟನ್ ನೋಡ್ಬೋದು. ಹಿಂದ್ಗಡೆ ನಿಮಗೆ ಯಾವುದಾದ್ರು ಗ್ಲಾಸಿಕ್ ಅಂದರೆ ಗ್ಲಾಸಿಕಲ್ ಇದು ಮೆಟೀರಿಯಲ್ ಇದು ಮಾಡಿರೋದು ನೀವು ನೋಡ್ತಿರ್ಬೋದು. ಕಂಪೇರ್ ಮಾಡಿ ಲೈಕ್ ತುಂಬ ರೆನೋ 4 Pro ಕಂಪೇರ್ ಮಾಡಿದ್ರೆ 5 Pro ತುಂಬ ಲೈಟ್ ವೆಯ್ಟ್ ಇದೆ. ನಾನು ಯೂಸ್ ಮಾಡಿದ್ದೀನಿ ಎರಡು ಕೂಡ. ಡಿಸ್ಪ್ಲೇ ಕ್ವಾಲಿಟಿ ಮಾತ್ರ ಚಿಂದಿ ಊರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯ್ತಾ. ನೆಕ್ಸ್ಟು ನೋಡ್ತಿರ್ಬೋದು ಸ್ಮೂತೆ ತುಂಬ ಚೆನ್ನಾಗಿದೆ, ಯಾಕಂದರೆ 98 ಡಿಸ್ಪ್ಲೇ ಯಾರು ಯೂಸ್ ಮಾಡ್ತಾರೆ ತುಂಬ ಸ್ಮೂತೆಸ್ ಆಗಿ ಮೊಬೈಲ್ ವರ್ಕ್ ಆಗುತ್ತೆ. ಇದು ತುಂಬ ಥಿಕ್ನೆಸ್ ಕಮ್ಮಿ ಇದೆ, ಲೈಕ್ ನಿಮಗೆ ಇದು ಫೋನ್ ಥಿಕ್ನೆಸ್ ಬಂದು 7.6mm ಥಿಕ್ನೆಸ್ ಬರುತ್ತೆ. ಹಾಗೆ ತುಂಬ ಲೈಟ್ ವೆಯ್ಟ್ ಇದೆ, ಕಂಫರ್ಟಬಲ್. ಇದು 173 ಗ್ರಾಮ್ ನಿಮ್ಗೆ ವೆಯ್ಟ್ ಬರುತ್ತೆ, ನೋಡ್ತಿರ್ಬೋದು. ಇದೊಂದು ತುಂಬ ಒಳ್ಳೆಯ ವಿಷಯ. ಬ್ಯಾಕ್ ಬಂದರೆ ನಿಮಗೆ 4 ಕ್ಯಾಮ್ರಾ ಅಂದರೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಬರುತ್ತೆ. ಮತ್ತು ನಿಮಗೆ ಫ್ರಂಟ್ ಕ್ಯಾಮ್ರಾ ಬಂದು ನಿಮಗೆ ಲೈಕ್ ನಾರ್ಮಲ್ ಆಗಿ ನಿಮಗೆ 32 MP ಕೊಟ್ಟಿದ್ದಾರೆ. ಬಟ್ ಅಪರ್ಚರ್ ಬಂದು f2.4 ಇದೆ, ಬಟ್ ಸೆನ್ಸರ್ ಅಂತ ಮೆನ್ಷನ್ ಮಾಡಿಲ್ಲ. ಆಲ್ಮೋಸ್ಟ್ ಫ್ರಂಟ್ ಕ್ಯಾಮ್ರಾ ವೈಡ್ ಆ್ಯಂಗಲ್ ಪ್ರತಿಯೊಂದು ಕೂಡ ಲೈಕ್ ನಿಮಗೆ ಪೋರ್ಟ್ರೇಟ್ ಇದು ಆಲ್ಮೋಸ್ಟು ಕ್ಯಾಮ್ರಾ ತುಂಬ ಫೋಕಸ್ ಮಾಡಿದ್ದಾರೆ. ಕ್ಯಾಮ್ರಾ ಆಗ್ಬೋದು, ಬ್ಯಾಕ್ ಕ್ಯಾಮ್ರಾ ತುಂಬ ಫೋಕಸ್ ಮಾಡಿದ್ದಾರೆ. ಕ್ಯಾಮ್ರಾ ಅಂತೂ ಅಲ್ಟಿಮೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಿರ್ಬೋದು ಕ್ಯಾಮ್ರಾ ಕ್ರೇಜ್ ಮಾತ್ರ ಅಲ್ಟಿ ಆಗಿದೆ. ನಿಮಗೆ ಲೈಕ್ ನೀವು ಬ್ಲಾಗ್ ಮಾಡ್ತೀನಿ ಅಂದರೆ, ನೀವೇನಾದರೂ ವೀಡಿಯೋ ಮಾಡ್ತೀನಿ ಅಂದರೆ ಇದೊಂದು ಬೆಸ್ಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಏನಪ್ಪ ಅಂದರೆ ಬ್ಯಾಕ್ 64 MP, 8 MP, 2 MP ಕೊಟ್ಟಿದ್ದಾರೆ. ಬಟ್ ಅದು ಕೂಡ ನಮಗೆ ಸೆನ್ಸರ್ನ ಯಾವುದಂತ ಕೊಟ್ಟಿಲ್ಲ, ಮೆನ್ಷನ್ ಮಾಡಿಲ್ಲ. ಇದರಲ್ಲಿ 4K ವಿಡಿಯೋ ಮಾಡ್ಬೋದು, 180p ಮಾಡ್ಬೋದು. ನಾನು ಕೆಲವು ಫೋಟೋ ಸ್ಯಾಂಪಲ್ ತೋರಿಸ್ತಿದ್ದೀನಿ, ತೆಗ್ದಿರಿದ್ರು. ನೋಡ್ತಿರ್ಬೋದು ನಿಮಗೆ ಡೆಪ್ತ್ ಆಗ್ಬೋದು, ಕ್ಲಿಯರಿಟಿ ಆಗ್ಬೋದು. ನಾನು ಒಂದು ಬಿಲ್ಡಿಂಗ್ ಫೋಟೋ ತೆಗಿತೀನಿ, ನೋಡ್ತಿರ್ಬೋದು ನೀವು. ನಾನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನೀವು ಫೋಟೋ ನೋಡೋ ಕ್ಲಿಯರಾಗಿ ಆ ಡೆಪ್ತ್ ಫುಲ್ ಕ್ಲಿಯರ್ ಆಗಿದೆ. ಅಂದರೆ ಎಡ್ಜು ನಿಮಗೆ ಯಾವ ಥರ ನಿಮಗೆ ಫುಲ್ ಕವರ್ ಆಗಿದೆ, ಯಾವ ಥರ ನಿಮಗೆ ಪಿಕ್ಸೆಲ್ ಬ್ರೋಕನ್ ಅಂದರೆ ಪಿಕ್ಸೆಲ್ ಬ್ರೇಕ್ ಆಗಿಲ್ಲ. ನೋಡ್ತಿರ್ಬೋದು ನೀವು. ಹಾಗೆ ನಾನು ಒಂದು ಫ್ಲವರ್ ಫೋಟೋ ಲೈಕ್ ನಾವು ಒಂದು ಗ್ರೀನ್ ಫೋಟೋ ತೆಗಿದ್ದೀನಿ. ಈ ಫೋಟೋ ಕೂಡ ಅಂತೂ ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಕ್ಕತ್ ಈ ಫೋನಲ್ಲಿ ಕ್ಯಾಮ್ರಕ್ಕೋಸ್ಕರ ಫೋನ್ ಮಾಡಿದೆ ಅನ್ಕೋತೀನಿ, ಯಾಕಂದರೆ ಕ್ಯಾಮ್ರಾ ಅಂತೂ ಸಕ್ಕತ್ತಾಗಿದೆ. ಬಿಲ್ಡ್ ಕ್ವಾಲಿಟಿ ಮಾತ್ರ ಹೇಳೋಕ್ಕಂದರೆ ಪರವಾಗಿಲ್ಲ, ಚೆನ್ನಾಗಿದೆ. ನಿಮಗೆ ಬ್ಯಾಕ್ ಬಂದು ಗ್ಲಾಸ್ ಥರ ನಿಮಗೆ ಫಿನಿಶ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಕೂಡ ಡುವೆಲ್ ಕ್ಯಾಮ್ರಾ ಲೈಕ್ ನೀವು ವಿವೋ V20 ಯೂಸ್ ಮಾಡ್ತೀರಲ್ಲ, ಬ್ಯಾಕ್ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡು ಕೂಡ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಲೈಕ್ ಬ್ಲಾಗಿಂಗ್ ಎಲ್ಲ ತುಂಬ ಯೂಸ್ ಆಗುತ್ತೆ. ಫ್ರಂಟ್ ಕ್ಯಾಮ್ರಾ ನಾನು ಕೆಲವು ಫೋಟೋ ತೆಗೆದು ನೋಡ್ತಿರ್ಬೋದು. ಫ್ರಂಟ್ ಕ್ಯಾಮ್ರಾ ನನಗೆ ಸ್ವಲ್ಪ ಇಷ್ಟ ಆಯಿತು, ಯಾಕಂದ್ರೆ ಗೊತ್ತಿಲ್ಲ, ಸ್ವಲ್ಪ ಇಷ್ಟನೂ ಆಗಿಲ್ಲ. ಇಟ್ಸ್ ಓಕೆ, ಚೆನ್ನಾಗಿದೆ. ಫೋನಲ್ಲಿ ಮತ್ತೊಂದು ಹೈಲೈಟ್ ಏನಪ್ಪ ಅಂದರೆ 65 ವಾಟ್ ಚಾರ್ಜ್ ಕೊಟ್ಟೆ. ಅಂದರೆ ನಿಮಗೆ ಫೋನ್ ಬಂದು ಜಸ್ಟ್ 30 ನಿಮಿಷ ಫೋನ್ ಫುಲ್ ಚಾರ್ಜ್ ಆಗುತ್ತೆ. ನೀವು ಜಸ್ಟ್ 5 ಮಿನಿಟ್ ಚಾರ್ಜ್ ಮಾಡಿದ್ರೆ ಕಂಟಿನ್ಯೂ ಆಗಿ 4 ಅವರ್ ನಿಮಗೆ ವೀಡಿಯೋ ಪ್ಲೇ ಬ್ಯಾಕ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಾವು ಗೊತ್ತಿಲ್ಲ ಹೆಂಗೆ ಅಂತ. ನೆಕ್ಸ್ಟ್ ಆಗಿ ಇದು ಪ್ರೊಸೆಸರ್ ಬಂದು MediaTek Dimensity 1000+ ಅಂತೆ. ಬಟ್ ಏನಪ್ಪ ಅಂದರೆ ಈಕ್ವಲೆಂಟ್ ನಿಮಗೆ ಸ್ನ್ಯಾಪ್ಡ್ರಾಗನ್ 865 800 ಅದು ಪ್ಲಸ್ ಸಿಗುತ್ತೆ. ನಾನು ಈಗ ಸರ್ಚ್ ಮಾಡಿದ ಪ್ರಕಾರ ಸ್ನ್ಯಾಪ್ಡ್ರಾಗನ್ಗೆ 860 ಈಕ್ವಲೆಂಟ್ ಆಗುತ್ತೆ. ಒಂದು ಒಳ್ಳೆ ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡ್ತಿರ್ಬೋದು 8GB ರ್ಯಾಮ್ ನಿಮಗೆ 35,000 ಆಗುತ್ತೆ. ಇದು ಒಂದೇ ವೇರಿಯಂಟ್ ಇದು. ಹಾಗೆ ನಮಗೆ ಈ ಫೋನ್ ಬಂದು ಆ್ಯಂಡ್ರಾಯ್ಡ್ ಬೇಸಿಕ್ಕಾಗಿ ಎಲ್ಲ ಫೋನ್ ಕೂಡ Android 11 ರನ್ನಿಂಗ್ ಆಗ್ತಿದೆ. ಅದೇ ರೀತಿ ಇದು ಕೂಡ ನಮಗೆ Android 11 ರನ್ನಿಂಗ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನನ್ನು ಬೈ ಮಾಡ್ತೀನಿ, ನೀವೇನೋ ಪ್ಲ್ಯಾನ್ ಮಾಡಿದರೆ ಖಂಡಿತ ಇದು ಒಂದು ಒಳ್ಳೆ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ 35,000 ಸ್ವಲ್ಪ ಜಾಸ್ತಿ ಆಯಿತು. ನಿಮ್ಗೆ ಇದೇ ರೇಂಜ್ಗೆ ನಾಡೆಲ್ಲ ಬರುತ್ತೆ. ನೀವು ಯೋಚನೆ ಮಾಡಿ, ನಿಮಗೆ ಓಪನ್ ಬೇಕು ಅಂದರೆ ಈ ಫೋನ್ ಆರಾಮಾಗಿ ಸಜೆಸ್ಟ್ ಮಾಡ್ತೀನಿ. ಇದು ಕೂಡ ಒಂದು ಬೆಸ್ಟ್ ಕ್ಯಾಮ್ರಾ ವೇಜ್. ನಮಗೆ ಅಂಥದ್ದು ರೆನೋ 4 Pro ಮತ್ತು ರೆನೋ 4 ಅಷ್ಟೇ ಡಿಫ್ರೆಂಟ್ ಏನು ಕಂಡು ಬಂದಿಲ್ಲ. ನೀವು ಓಪನೇ ಇಷ್ಟಪಟ್ಟು ಆರಾಮಾಗಿ ಓಪೋ ಬೈ ಮಾಡೋದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಟೇಕ್ ಕೇರ್. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. In the middle of the song, I can stop this shit just to remind the whole planet that I rock this shit. I'm talking leader of the class like some Proctor shit. I'm on a roll and not referring to my lobster dish. Okay, we back now. I'ma take you down. I'ma take